ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಶಿವಕಾರ್ತಿಕೇಯನ್ ಮತ್ತೆ ಶ್ರೀಲೀಲಾ ಅಭಿನಯದ ಪರಾಸಕ್ತಿ ಅನ್ನೋ ತಮಿಳು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಕೆಲವು ಹುಡುಗರು ಹಿಂದಿ ವಿರುದ್ಧ ಹೋರಾಡ್ತಾ ಒಂದು ಟ್ರೈನ್ಗೆ ಬೆಂಕಿ ಇಡ್ತಾರೆ. ಅದು ಭಾರಿ ಸುದ್ದಿಯಾಗಿ ಸರ್ಕಾರ ಹಿಂದಿನ ಭಾರತದ ನ್ಯಾಷನಲ್ ಲ್ಯಾಂಗ್ವೇಜ್ ಇಂದ ಕೈ ಬಿಡ್ತಾರೆ. ಆದ್ರೆ ಕೆಲವು ವರ್ಷಗಳ ನಂತರ ಮತ್ತೆ ಹಿಂದಿನ ರಾಷ್ಟ್ರ ಭಾಷೆ ಮಾಡೋಕೆ ಹೊರಡ್ತಾರೆ. ಅದರ ವಿರುದ್ಧ ಹೋರಾಟ ಮಾಡಲು ಹೊರಟವರ ಕತೆ ಏನಾಯ್ತು? ಟ್ರೈನ್ಗೆ ಬೆಂಕಿ ಇಟ್ಟು ಹಿಂದಿ ವಿರುದ್ಧ ಹೋರಾಡಿದವರು ಯಾರು? ಕಡೆಗೆ ಹಿಂದಿ ವಿರುದ್ಧ ಮಾಡಿದ ಹೋರಾಟದ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಈ ಹಿಂದಿ ಏರಿಕೆ ಬಗ್ಗೆ ಹೇಳ್ತಾರೆ. ಎಷ್ಟೊಂದು ದೇಶದಲ್ಲಿ ಬೇರೆ ಭಾಷೆಯಿಂದ ಆ ದೇಶದ ಭಾಷೆ ನಾಶ ಆಗ್ತಾ ಇರುತ್ತೆ. ಅದೇ ರೀತಿ 1959ರಲ್ಲಿ ಇಂಡಿಯಾದಲ್ಲಿ ಇಂಗ್ಲಿಷ್ ಇಂದ ಹಿಂದಿನ ಕಾಪಾಡೋಕೆ ಆಗಿನ ಪ್ರಧಾನಮಂತ್ರಿಯಾಗಿದ್ದ ನೆಹರು ಅವರು ಭಾರತದ ಎಲ್ಲಾ ಕಡೆ ಹಿಂದಿ ಭಾಷೆಯನ್ನೇ ಬಳಸಬೇಕು ಅಂತ ಹೇಳ್ತಾರೆ. ಆದ್ರಿಂದ ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಹೀಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರೋ ಎಲ್ಲಾ ಜಾಗಗಳಲ್ಲಿ ಪ್ರಾದೇಶಿಕ ಭಾಷೆ ಮಾಯ ಆಗಿ ಹಿಂದಿಮಯ ಆಗ್ತಾ ಇರುತ್ತೆ. ಅದರ ವಿರುದ್ಧ ಹೋರಾಡೋಕೆ ತಮಿಳುನಾಡಲ್ಲಿ ಪುರನಾನೂರು ಪಡೆ ಅನ್ನೋ ಒಂದು ಗ್ಯಾಂಗ್ ಸೃಷ್ಟಿಯಾಗುತ್ತೆ. ಅದರ ಲೀಡರ್ ಈ ಕಥೆಯ ನಾಯಕ ಚೆಳಿಯ. ಅವನೊಬ್ಬ ಸ್ಟೂಡೆಂಟ್. ಅವನ ಜೊತೆ ಬೇರೆ ಬೇರೆ ಪ್ರಾದೇಶಿಕ ಭಾಷೆ ಮಾತಾಡೋ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಈ ಕಡೆ ಒಂದು ಟ್ರೈನ್ ಅಲ್ಲಿ ಕೆಲವು ಮಿನಿಸ್ಟರ್ಸ್ ಗಳು ಬರ್ತಾ ಇರ್ತಾರೆ. ಅವರ ಜೊತೆ ತಿರುವನ್ನು ಐಬಿ ಆಫೀಸರ್ ಸೆಕ್ಯೂರಿಟಿಗೆ ಬರ್ತಾ ಇರ್ತಾನೆ. ಐಬಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ. ಅದ್ರಲ್ಲಿ ತಿರು KGB ಇಂದ ಟ್ರೈನ್ ಆಗಿರೋ ಸ್ಪೆಷಲ್ ಆಫೀಸರ್ ಆಗಿರ್ತಾನೆ. ಆ ಟ್ರೈನ್ ನ ಚೆಳಿಯ ಅವನ ಗ್ಯಾಂಗ್ ಜೊತೆ ಅಡ್ಡ ಆಗ್ತಾನೆ. ಆ ಟ್ರೈನ್ಗೆ ಬೆಂಕಿ ಹಚ್ಚುತ್ತಾನೆ. ಚೆಳಿಯನ ಕ್ಲೋಸ್ ಫ್ರೆಂಡ್ ಗೋವಿಂದ್ ಚೆಳಿಯ ಎಲ್ಲಾ ಸ್ಟೂಡೆಂಟ್ಸ್ ಗೂನು ಟ್ರೈನ್ ಅಲ್ಲಿರೋ ಸಿವಿಲಿಯನ್ಸ್ ನ ಸೇಫ್ ಆಗಿ ಈಚೆ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಯಾಕಂದ್ರೆ ಚೆಳಿಯ ಕೇವಲ ಟ್ರೈನ್ ನ ಮಾತ್ರ ಸುಟ್ಟಾಕ್ಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಗೋವಿಂದ್ ಕೂಡ ಸಿವಿಲಿಯನ್ಸ್ ನ ಎಸ್ಕಾಟ್ ಮಾಡ್ತಾ ಇರ್ತಾನೆ. ಈ ಕಡೆ ತಿರು ಎಲ್ಲಾ ಪೊಲೀಸರಿಗೂ ಮಿನಿಸ್ಟರ್ ಗಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವನು ಚೆಳಿಯ ಜೊತೆ ಫೈಟ್ ಮಾಡೋಕೆ ಹೋಗ್ತಾನೆ. ಚೆಳಿಯ ತಿರುಗೆ ಹೊಡೆದು ತಿರು ಮತ್ತೆ ಬಲಗೈಯಲ್ಲಿ ಗನ್ ಹಿಡಿಯದ ಹಾಗೆ ಅವನ್ ಕೈನ ಮುರಿದಾಕಿ ಎಸ್ಕೇಪ್ ಆಗ್ತಾನೆ. ಮಾರನೇ ದಿನ ತಿರು ಮತ್ತೆ ಅವನ ಹೆಡ್ ಆಫೀಸರ್ ಹೋಗಿ PM ನ ಭೇಟಿ ಆಗ್ತಾರೆ. ಅಲ್ಲಿ ಏನೇನಾಯ್ತು ಅಂತ ತಿರು PM ಗೆ ಹೇಳ್ತಾನೆ. ಚೆಳಿಯ ಟ್ರೈನ್ಗೆ ಬೆಂಕಿ ಇಡೋಕೆ ಕಾರಣ ಏನು ಅಂದ್ರೆ, ರೈಲ್ವೆ ಕೆಲಸಕ್ಕೆ ಕಾಲ್ ಮಾಡಿರ್ತಾರೆ. ಆದ್ರೆ ಆ ನ್ಯೂಸ್ ಹಿಂದಿ ಪೇಪರ್ ಅಲ್ಲಿ ಮಾತ್ರ ಬಂದಿರುತ್ತೆ. ಆದ್ರೆ ತಮಿಳು ನ್ಯೂಸ್ ಪೇಪರ್ ಅಲ್ಲಿ ಬಂದಿರಲ್ಲ. ಅದಕ್ಕೆ ಚೆಳಿಯ ಅವನ ಪಡೆ ಜೊತೆ ಟ್ರೈನ್ಗೆ ಬೆಂಕಿ ಇಟ್ಟಿರ್ತಾನೆ. ಇದನ್ನೆಲ್ಲ ತಿರು PM ಮತ್ತೆ ಅವನ ಹೆಡ್ ಆಫೀಸರ್ಗೆ ಹೇಳಿದ್ರೆ, ತಿರು ಹೆಡ್ ಆಫೀಸರ್ ತಿರು ಕೂಡ ಒಬ್ಬ ತಮಿಳಿಯನ್ ಆಗಿರೋದ್ರಿಂದ ಅವನೇ ಎಲ್ರೂ ಎಸ್ಕೇಪ್ ಆಗೋಕೆ ಬಿಟ್ಟಿರ್ಬೋದು ಅನ್ಕೊಂಡು ತಿರು ಮೇಲೇನೆ ಎನ್ಕ್ವೈರಿ ಆಗ್ತಾನೆ. ತಿರು ತಾಯಿ ಒಬ್ಬಳು ನಾರ್ತ್ ಇಂಡಿಯನ್ನೇ. ಆದ್ರೆ ತಿರು ತಂದೆ ತಮಿಳುನಾಡಿನವನಾಗಿರ್ತಾನೆ. ಇವಾಗ ತಿರು ತಂದೆ ಬದುಕಿರಲ್ಲ. ತಿರುಗೆ ಅವನ ಮೇಲೆ ಎನ್ಕ್ವೈರಿ ಹಾಕ್ಸಿರೋದ್ರಿಂದ ಈ ಪುರನಾನೂರು ಪಡೆ ಮೇಲೆ ತುಂಬಾ ದ್ವೇಷ ಶುರು ಆಗುತ್ತೆ. ಈ ಕಡೆ ಪಾರ್ಲಿಮೆಂಟ್ ಅಲ್ಲಿ ನೆಹರು ಹಿಂದಿಯಿಂದ ಪ್ರಾದೇಶಿಕ ಭಾಷೆ ಮಾತಾಡೋ ಜನರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ 1965ರವರೆಗೆ ಹಿಂದಿನ ರಾಷ್ಟ್ರ ಭಾಷೆ ಅಂತ ಘೋಷಿಸಲ್ಲ. ಅದರ ನಂತರವೂ ಕೇವಲ ಇಂಗ್ಲಿಷ್ ನ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಸಬೇಕು ಅಂತ ಬಿಲ್ ಪಾಸ್ ಮಾಡ್ತಾರೆ. ಇದನ್ನ ಕೇಳಿ ಚೆಳಿಯ ಮತ್ತೆ ಅವನ ಪಡೆ ಖುಷಿಯಾಗುತ್ತೆ. ಚೆಳಿಯಾಗಿ ಅವನು ಓದ್ತಿದ್ದ ಕಾಲೇಜ್ನ ತಮಿಳು ಪ್ರೊಫೆಸರ್ ಕೂಡ ಸಹಾಯ ಮಾಡ್ತಾ ಇರ್ತಾರೆ. ಜೊತೆಗೆ ಎಷ್ಟೊಂದು ಲಾ ಸ್ಟೂಡೆಂಟ್ಸ್ ಕೂಡ ಚೆಳಿಯನ ಜೊತೆ ಇರ್ತಾರೆ. ಆದ್ರೆ ಇವಾಗ ಅವರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ, ಚೆಳಿಯನ ಫ್ರೆಂಡ್ ಗೋವಿಂದ್ ಟ್ರೈನ್ ಸುಟ್ಟಾಗ ಅದ್ರಲ್ಲೇ ಸುಟ್ಟು ಹೋಗಿದ್ದಾನೆ ಅಂತ. ಅದನ್ನ ಕೇಳಿ ಚೆಳಿಯಾಗೆ ತುಂಬಾ ನೋವಾಗುತ್ತೆ. ಚೆಳಿಯ ಇವಾಗ ಈ ಹೋರಾಟ ಎಲ್ಲ ಕೈ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ. ಇಲ್ಲಿಂದ ಕತೆ 1964ಕ್ಕೆ ಬರುತ್ತೆ. ನೆಹರು ಸತ್ತು 12 ದಿನ ಆಗಿರುತ್ತೆ. ಇವಾಗ ಚೆಳಿಯ ಒಬ್ಬ ಹಿಂದಿಯವನ ಜೊತೆ ಟ್ರೈನ್ ರನ್ ಆಗೋಕೆ ಕಲ್ಲಿದ್ದಲು ಹಾಕೋ ಕೆಲಸ ಮಾಡ್ತಾ ಇರ್ತಾನೆ. ಆ ಹಿಂದಿಯವನು ಅರ್ಧ ಬರ್ಧ ತಮಿಳು ಕಲ್ತಿರ್ತಾನೆ. ಚೆಳಿಯ ಕೂಡ ಸ್ವಲ್ಪ ಸ್ವಲ್ಪ ಹಿಂದಿ ಕಲ್ತಿರ್ತಾನೆ. ಚೆಳಿಯಾಗೆ ತಂದೆ ತಾಯಿ ಇರಲ್ಲ, ಅವನ ಅಜ್ಜಿ ಮಾತ್ರ ಇರ್ತಾರೆ. ಚೆಳಿಯ ಮನೆ ಮುಂದೆ ಒಬ್ಬಳು ತೆಲುಗು ಹುಡುಗಿ ಇರ್ತಾಳೆ. ಅವಳ ಹೆಸರು ರತ್ನಮಾಲಾ ಅಂತ. ಅವಳು MP ಮಗಳು. ಅವಳು ಚೆಳಿಯನ ಮನೆಗೆ ಬರ್ತಾಳೆ. ಒಂದು ಬಲ್ಬ್ ಆನ್ ಆಗ್ತಿಲ್ಲ ಅಂತ ಸರಿ ಮಾಡ್ತೀನಿ ಅಂತ ಹೋಗಿ ಎಲ್ಲಾ ಬಲ್ಬ್ ಆಫ್ ಆಗೋ ಹಾಗೆ ಮಾಡ್ಬಿಡ್ತಾಳೆ. ಅವಾಗ ಅಲ್ಲಿಗೆ ಬಂದ ಚೆಳಿಯ ಲೈಟ್ ಆನ್ ಆಗೋ ಹಾಗೆ ಮಾಡ್ತಾನೆ. ಅದೇ ಟೈಮ್ಗೆ ಮನೆಗೆ ಚೆಳಿಯನ ಗೆಳೆಯ ಬರ್ತಾನೆ. ಅವನು ಚೆಳಿಯಾಗೆ ಒಂದು ಲೆಟರ್ ತಂದಿರ್ತಾನೆ. ಅದ್ರಲ್ಲಿ ಚೆಳಿಯಾಗೆ TT ಆಗೋಕೆ ಇಂಟರ್ವ್ಯೂ ಇದೆ ಅಂತ ಇರುತ್ತೆ. ಆದ್ರೆ ಅದಕ್ಕೆ ಹಿಂದಿ ಕಲಿಬೇಕಾಗಿರುತ್ತೆ. ರತ್ನಾಗೆ ಹಿಂದಿ ಫ್ಲೂಯೆಂಟ್ ಆಗಿ ಬರ್ತಾ ಇರುತ್ತೆ. ಆದ್ರೆ ಚೆಳಿಯ ಹಿಂದಿ ಫೆಡರೇಷನ್ ಅಲ್ಲಿ ಹೋಗಿ ಕಲ್ತ್ಕೋತೀನಿ ಅಂತಾನೆ. ಈ ರತ್ನ ನ್ಯಾಷನಲ್ ರೇಡಿಯೋ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ ರೇಡಿಯೋ ಅಲ್ಲೇ ಎಲ್ಲ ಪ್ರಮುಖ ನ್ಯೂಸ್ಗಳು ಬರ್ತಾ ಇರ್ತವೆ. ಅವಳು MP ಮಗಳಾಗಿದ್ದರಿಂದ ಅವಳಿಗೆ ರೇಡಿಯೋ ಸ್ಟೇಷನ್ ಅಲ್ಲಿ ಕೆಲಸ ಕೊಟ್ಟಿರ್ತಾರೆ. ರತ್ನ ಎಲ್ಲ ಕಡೆ ಅವಳೇ ರೇಡಿಯೋ ಅಲ್ಲಿ ಆಂಕರಿಂಗ್ ಮಾಡೋದು ಅಂತ ಬಿಲ್ಡಪ್ ತಗೋತಾ ಇರ್ತಾಳೆ. ಆದ್ರೆ ಅಲ್ಲಿ ಕಿಟಕಿ ಗಾಜು ಒರಿಸೋ ಕೆಲಸ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಅವಳಿಗೆ ಮೈಕಲ್ಲಿ ಮಾತಾಡೋಕೆ ಭಯ ಆಗ್ತಾ ಇರುತ್ತೆ. ಅದಕ್ಕೆ
ಇವಾಗ ರತ್ನಾಗೆ ಅಲ್ಲಿ ಒಂದು ಕಾನ್ಫಿಡೆನ್ಶಿಯಲ್ ಫೈಲ್ ಸಿಗುತ್ತೆ. ಅದರಲ್ಲಿ ಇಂದಿನ ರಾಷ್ಟ್ರ ಭಾಷೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಬೇಕು ಅಂತ ಇರುತ್ತೆ. ಈ ಕಡೆ ಅಜ್ಜಿಯಂದಿರು ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ಫಾರಂ ಎಲ್ಲ ಬರೀ ಹಿಂದಿಯಲ್ಲೇ ಇರುತ್ತೆ. ಅದು ಅಜ್ಜಿದಿರ್ಗೆ ಏನೂ ಅರ್ಥ ಆಗ್ತಾ ಇರಲ್ಲ. ಈ ಕಡೆ ನಮ್ಗೆ ಇವಾಗ ಅಣ್ಣಾಮಲೈ ಯೂನಿವರ್ಸಿಟಿನ ತೋರಿಸ್ತಾರೆ. ಅಲ್ಲಿ ಚಳಿಯನ ತಮ್ಮ ಚಿನ್ನದೊರೈ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾನೆ. ಅಲ್ಲಿ ಪ್ರತಿ ವಾರ ಹಿಂದಿ ಮೂವಿ ಆಗ್ತಾ ಇರ್ತಾರೆ. ದುರೈ ತಮಿಳ್ ಮೂವಿ ಹಾಕಿ ಹಿಂದಿ ಹುಡುಗರ ಜೊತೆ ಜಗಳ ಆಡ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ರತ್ನ ಹೋಗ್ತಾಳೆ. ರತ್ನ ದುರೈಗೆ ಹಿಂದಿನ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡೋಕೆ ರೆಡಿ ಆಗ್ತಾ ಇರೋ ವಿಷಯನ ಹೇಳ್ತಾಳೆ. ಅದಕ್ಕೆ ದುರೈ ಅವನ್ ಗ್ಯಾಂಗ್ ಜೊತೆ ಹೋಗಿ ಹಿಂದಿ ಫೆಡರೇಷನ್ ಬಿಲ್ಡಿಂಗ್ ಗೆ ಬೆಂಕಿ ಹಚ್ತಾನೆ. ಚಳಿಯಾಗೆ ಈ ವಿಷಯ ಗೊತ್ತಾಗುತ್ತೆ. ಅದು ದುರೈ ಕೆಲ್ಸಾನೆ ಅಂತ ಗೊತ್ತಾಗಿ ಅವನು ಕೂಡ ಸುಟ್ಟೋಗಿದ್ದ ಬಿಲ್ಡಿಂಗ್ ಬಳಿಗೆ ಹೋಗ್ತಾನೆ. ಇವಾಗ ಅಲ್ಲಿಗೆ ತಿರು ಇನ್ವೆಸ್ಟಿಗೇಷನ್ ಮಾಡೋಕೆ ಬರ್ತಾನೆ. ಒಂದು ಬಿಲ್ಡಿಂಗ್ ಸುಟ್ಟೋಗಿರೋದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ IB ಆಫೀಸರ್ ಬಂದಿರೋದು ನೋಡಿ ಎಲ್ಲಾ ಪೊಲೀಸರು ಶಾಕ್ ಆಗ್ತಾರೆ. ಈ ಕಡೆ ಮನೆಗೆ ದುರೈ ಬಂದು ಊಟ ಮಾಡ್ತಾ ಇರ್ತಾನೆ. ಚಳಿಯ ದುರೈಗೆ ಬೈತಾ ಇರ್ತಾನೆ. ದುರೈ ಚಳಿಯ ಕೈಗೆ ಸಿಗದ ಹಾಗೆ ಓಡಾಡ್ತಾ ಇರ್ತಾನೆ. ಕಡೆಗೆ ಚಳಿಯ ದುರೈನ ಇಟ್ಕೊಂಡು ಮತ್ತೆ ಈ ರೀತಿ ಬೆಂಕಿ ಇಡೋಕೆಲ್ಲ ಹೋಗ್ಬೇಡ ಅಂತ ಆಣೆ ಮಾಡಿಸ್ಕೋತಾನೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಚಳಿಯ ದುರೈನ ಹಗ್ ಮಾಡಿರ್ತಾನೆ. ಆದ್ರಿಂದ ದುರೈ ಕೂಡ ಮತ್ತೆ ಗಲಾಟೆಗಳಿಗೆ ಹೋಗಲ್ಲ, ಓದ್ಕೊಂಡು ಆರಾಮಾಗಿ ಇರ್ತೀನಿ ಅಂತ ಚಳಿಯಾಗೆ ಪ್ರಾಮಿಸ್ ಮಾಡ್ತಾನೆ. ಮಾರನೇ ದಿನ ಚಳಿಯ ದುರೈನ ಟ್ರೈನ್ ಹತ್ತಿಸಿ ವಾರಕ್ಕೆ ಒಂದ್ಸಲ ಮನೆಗ್ ಬಂದು ಹೋಗು ಅಂತ ಹೇಳ್ತಾನೆ. ದುರೈ ಸರಿ ಅಂತ ಅವನ ಕಾಲೇಜ್ಗೆ ಹೋಗ್ತಾನೆ. ಈ ಕಡೆ ತಿರುನ ತಮಿಳುನಾಡು CM ಭೇಟಿ ಆಗ್ತಾರೆ. CMಗೂ ತಿರು ಯಾಕೆ ಆ ಚಿಕ್ಕ ಕೇಸ್ ಹ್ಯಾಂಡಲ್ ಮಾಡೋಕೆ ಬಂದಿದ್ದಾನೆ ಅಂತ ಗೊತ್ತಾಗ್ತಾ ಇರಲ್ಲ. ಅದು ಕೂಡ PM ಇಂದ ಎಲ್ಲ ಪೊಲೀಸರು ತಿರು ಹೇಳಿದ ಹಾಗೆ ಕೇಳ್ಬೇಕು ಅಂತ ಲೆಟರ್ ತಗೊಂಡು ಬಂದಿರ್ತಾನೆ. ತಿರು CMಗೆ ನಿಮ್ ಪೊಲೀಸರು ಏನು ಮಾಡೋದು ಬೇಡ, ನಾನ್ ಕಳಿಸೋ ಫೈಲ್ಗೆಲ್ಲ ಸೈನ್ ಹಾಕುದ್ರೆ ಸಾಕು ಅಂತ ಹೇಳಿ ಹೋಗ್ತಾನೆ. ಈ ಕಡೆ ರತ್ನ ರೇಡಿಯೋ ಸ್ಟೇಷನ್ ಗಾಜು ಒರೆಸ್ತಾ ಇರ್ತಾಳೆ. ಅವಾಗ ಅಲ್ಲಿಗೆ ಚಳಿಯ ಬಂದ್ಬಿಡ್ತಾನೆ. ಅವನು ರತ್ನಾಗೆ ಅವಳು ಆಂಕರ್ ಕೆಲಸ ಮಾಡ್ತಿಲ್ಲ ಅನ್ನೋದ್ನ ರತ್ನ ತಂದೆಗೆ ಹೇಳ್ಬಾರ್ದು ಅಂದ್ರೆ ಹಿಂದಿ ಹೇಳ್ಕೊಡು ಅಂತ ಕೇಳ್ತಾನೆ. ರತ್ನಾಗೆ ಬೇರೆ ದಾರಿ ಇಲ್ಲದೆ ಸಂಜೆಯಿಂದ ಹೇಳ್ಕೊಡ್ತೀನಿ ಅಂತಾಳೆ. ಸಂಜೆ ಚಳಿಯ ರತ್ನ ಹತ್ರ ಟ್ಯೂಷನ್ಗೆ ಹೋಗ್ತಾನೆ. ಆದ್ರೆ ಕೆಲಸ ಮಾಡಿ ಕೊಳೆ ಆಗಿರೋ ಬಟ್ಟೆಯಲ್ಲೇ ಹೋಗಿರ್ತಾನೆ. ಅವಳು ಹೇಳ್ಕೊಡೋದ್ನ ಬೇಗ ಕಲಿತಾ ಇರ್ತಾನೆ. ರತ್ನ 2 ಪದ ಹೇಳ್ಕೊಟ್ಟು ನಾಳೆಯಿಂದ ಕೊಳೆ ಬಟ್ಟೆಯಲ್ಲಿ ಬರ್ಬೇಡ ಅಂತ ಹೇಳಿ ಕಳಿಸ್ತಾಳೆ. ಈ ಕಡೆ ತಿರು ಇವಾಗ ಆಂಟಿ ಹಿಂದಿ ಅಂತ ಕೆಲವು ಬಾಕ್ಸಸ್ ಮಾಡಿ ದುಡ್ಡು ಕಲೆಕ್ಟ್ ಮಾಡಿರ್ತಾನೆ. ಬೇಜಾನ್ ದುಡ್ಡು ಕಲೆಕ್ಟ್ ಆಗಿರುತ್ತೆ. ಅದನ್ನ CMಗೆ ತೋರಿಸಿ ಹಿಂದಿ ಕಂಡ್ರೆ ತಮಿಳುನಾಡವರು ಎಷ್ಟು ದ್ವೇಷ ಮಾಡ್ತಾರೆ ಅಂತ ಹೇಳ್ತಾ, ಜೊತೆಗೆ ಪೆಟ್ರೋಲ್ ಕ್ಯಾನ್ ತೋರಿಸಿ ಹಿಂದಿ ಬಿಲ್ಡಿಂಗ್ ಸುಡ್ತೀವಿ ಅಂತ ಬಂಕಲ್ಲಿ ಹೇಳಿದ್ಕೆ ಫ್ರೀ ಆಗಿ ಪೆಟ್ರೋಲ್ ಕೂಡ ಕೊಟ್ರು ಅಂತಾನೆ. ಅಂದ್ರೆ ತಮಿಳುನಾಡಿನ ಎಲ್ಲರಿಗೂ ಈ ಹಿಂದಿ ಏರಿಕೆ ಕಂಡ್ರೆ ಆಗ್ತಾ ಇರಲ್ಲ. ಇದನ್ನ ಇವಾಗ ತಿರು CMಗೆ ಹೇಳ್ತಾನೆ. ಈ ಕಡೆ ರತ್ನ ದುರೈ ಜೊತೆ ರಿಪಬ್ಲಿಕ್ ಡೇ ದಿನ ಏನೋ ಮಾಡೋಕೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಅದನ್ನ ಚಳಿಯ ನೋಡ್ತಾನೆ. ಆದ್ರೆ ಅವನಿಗೆ ಏನೋ ಗೊತ್ತಾಗಲ್ಲ. ಹೀಗೆ ಒಂದಿನ ದುರೈ ಮನೆಗೆ ಬಂದಿರ್ತಾನೆ. ಅವತ್ತು ಬೆಳಿಗ್ಗೆ ರತ್ನ ಪಾಯಸ ಮಾಡಿ ತಂದು ಅದನ್ನ ಚಳಿಯ ಪಕ್ಕ ಇಡ್ತಾ ಇರ್ತಾಳೆ. ಅದನ್ನ ಅಜ್ಜಿ ನೋಡ್ಬಿಟ್ಟು ರತ್ನಾಗೆ ಬೈದು ಈಚೆ ಕಳಿಸ್ತಾಳೆ. ಅಷ್ಟರಲ್ಲಿ ಮಲಗಿದ್ದ ಚಳಿಯ ಎದ್ದು ಪಾಯಸ ಕುಡ್ದು ಮತ್ತೆ ಮಲಗ್ತಾನೆ. ಇದನ್ನೆಲ್ಲ ನೋಡಿ ದುರೈಗೆ ರತ್ನ ಮತ್ತೆ ಚಳಿಯ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಡೌಟ್ ಶುರು ಆಗುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ದುರೈ ಒಂದು ಪ್ಲಾನ್ ಮಾಡ್ತಾನೆ. ಚಳಿಯ ರತ್ನ ಜೊತೆ ಒಂದು ಬಂಡೆ ಮೇಲೆ ಕೂತು ಹಿಂದಿ ಕಲಿಯುವಾಗ ಅಲ್ಲಿಗೆ ಒಬ್ಬ ವ್ಯಕ್ತಿನ ಕಳಿಸಿ ಚಳಿಯ ಅಜ್ಜಿ ಮದುವೆ ಮಾಡೋಕೆ ಹುಡುಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳಿಸ್ತಾನೆ. ಅದನ್ನ ಕೇಳಿ ರತ್ನ ಬೇಜಾರಾಗಿ ಹೋಗ್ತಾಳೆ. ಆದ್ರಿಂದ ಅವಳು ಚಳಿಯನ್ನ ಲವ್ ಮಾಡ್ತಾ ಇರೋದು ಕನ್ಫರ್ಮ್ ಆಗುತ್ತೆ. ಚಳಿಯ ರತ್ನ ಹಿಂದೆ ಓಡೋಗ್ತಾನೆ. ಅವಳು ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಅವಳ ಕಾರ್ಗೆ ಹತ್ತಿಸ್ಕೋತಾಳೆ. ಅಲ್ಲಿ ಅವಳು ಪ್ರಪೋಸ್ ಮಾಡ್ತಾಳೆ. ಇಬ್ರು ಲವ್ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ದುರೈ ಅವನ ಗ್ಯಾಂಗ್ ಜೊತೆ CM ಪಾರ್ಟಿ ಆಫೀಸ್ ಹತ್ರ ಕಪ್ಪು ಬಾವುಟ ಹಾರಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಯಾಕಂದ್ರೆ CM ತಮಿಳುನಾಡಲ್ಲಿ ಹಿಂದಿ ವಾರ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಅದ್ರ ಬಗ್ಗೆ ದುರೈ ರತ್ನ ಎಲ್ರು ಕಾಲೇಜಲ್ಲಿ ಮಾತಾಡುವಾಗಲೇ ಅಲ್ಲಿಗೆ ಬಂದ ಚಳಿಯ ಅದನ್ನ ಕೇಳಿಸ್ಕೊತಾನೆ. ದುರೈ ಕೂಡ ಚಳಿಯ ಅವನ ರೀತಿ ಆಗ್ಬಾರ್ದು ಅಂತ ಗಲಾಟೆಗಳಿಗೆ ಹೋಗ್ಬೇಡ ಅಂತ ಹೇಳಿದ್ರೆ ದುರೈ ಕೇಳ್ತಾ ಇರಲ್ಲ. ಅದಕ್ಕೆ ಚಳಿಯ ಎಲ್ರ ಮುಂದೇನು ದುರೈ ಕಾಲ್ ಮುರಿದು ಮನೇಲಿ ಬಿದ್ದಿರು ಅಂತ ಹೇಳಿ ಅವನು ಅವನ TT ಕೆಲಸದ ಇಂಟರ್ವ್ಯೂಗೆ ಹೋಗ್ತಾನೆ. ಚಳಿಯ ರೆಡಿಯಾಗಿ ಇಂಟರ್ವ್ಯೂಗೆ ಹೋಗುವಾಗ ಅವನಿಗೆ ಒಬ್ಬ UPSC ಬರೆಯೋಕೆ ಹೋಗ್ತಿದ್ದ ಹುಡುಗ ಡಿಕ್ಕಿ ಹೊಡಿತಾನೆ. ಆ ಹುಡುಗನ ಬಳಿ ಇದ್ದ ಒಂದು ಪೆನ್ ಕೂಡ ಕೆಳಗೆ ಬಿದ್ದೋಗುತ್ತೆ. ಅದಕ್ಕೆ ಚಳಿಯ ಅವನ ಪೆನ್ನ ಆ ಹುಡುಗನಿಗೆ ಕೊಟ್ಟು ಸಂಜೆ ಸ್ಟೇಷನ್ಗೆ ಬಂದು ವಾಪಸ್ ಕೊಡು ಅಂತ ಹೇಳಿ ಇಂಟರ್ವ್ಯೂಗೆ ಹೋಗ್ತಾನೆ. ಇಂಟರ್ವ್ಯೂ ಅಲ್ಲಿ ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತಾನೆ. ಆದ್ರೆ ಚಳಿಯಾಗೆ ಫ್ಲೂಯೆಂಟ್ ಆಗಿ ಹಿಂದಿ ಮಾತಾಡೋಕೆ ಬರಲ್ಲ ಅಂತ ಅವನಿಗೆ ಕೆಲಸ ಕೊಡಲ್ಲ. ಹಿಂದಿ ಗೊತ್ತಿರೋರಿಗೆ ಕೆಲಸ ಕೊಡ್ತಾರೆ. ಪಾಪ ಚಳಿಯ 6 ತಿಂಗಳಿಂದ ಪಟ್ಟ ಎಲ್ಲಾ ಕಷ್ಟ ವೇಸ್ಟ್ ಆಗುತ್ತೆ. ವಾಪಸ್ ಮದುರೈಗೆ ಹೋಗೋಕೆ ಸ್ಟೇಷನ್ಗೆ ಬರ್ತಾನೆ.
ಅಲ್ಲಿಗೆ ಅವತ್ತು ಸಿಎಂ ಕೂಡ ಬಂದಿರ್ತಾರೆ. ಅಲ್ಲಿಗೆ ಚಳಿಯ ಪೆನ್ ಕೊಟ್ಟಿರ್ತಾನಲ್ಲ, ಆ ಹುಡುಗ ಓಡ್ ಬಂದು ಸಿಎಂ ಕಾಲ್ ಹಿಡ್ಕೋತಾನೆ. ಯಾಕಂದ್ರೆ ಅವತ್ತು ಅವನು ಬರೆಯಬೇಕಿದ್ದ UPSC ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿರ್ತಾರೆ. ಹಿಂದಿಲಿ ಬರ್ಸೋದ ಇಂಗ್ಲಿಷ್ ಅಲ್ಲಿ ಬರ್ಸೋದ ಅಂತ ಬೋರ್ಡ್ ಇನ್ನು ಡಿಸೈಡ್ ಮಾಡಿರಲ್ಲ. ಅದ್ನ ಕೇಳಿ ಸಿಎಂ ಹಿಂದಿಯವರು ಹಿಂದಿಲಿ ಬರೀತಾರೆ, ನೀನ್ ಇಂಗ್ಲಿಷ್ ಅಲ್ಲಿ ಬರಿ ಅಂತಾರೆ. ಆದ್ರೆ ಹಿಂದಿಯವರು ಅವರ ಲ್ಯಾಂಗ್ವೇಜ್ ಅಲ್ಲಿ ಬರಿಬಹುದು, ಆದ್ರೆ ತಮಿಳವರು ಇಂಗ್ಲಿಷ್ ಕಲ್ತು ಅದ್ರಲ್ಲಿ ಬರಿಬೇಕು, ಇಲ್ಲ ಹಿಂದಿ ಕಲಿಬೇಕು. ಅದಕ್ಕೆ ಟೈಮ್ ಕೊಟ್ರೆ ಎಕ್ಸಾಮ್ಗೆ ಓದೋದು ಹೇಗೆ ಅಂತ ಸಿಎಂ ಹೋಗ್ತಿದ್ದ ಹಾಗೆ ಆ ಹುಡುಗ ಡೆತ್ ನೋಟ್ ಬರ್ದು ಬೆಂಕಿ ಹಚ್ಕೊಂಡು ಪಬ್ಲಿಕ್ ಅಲ್ಲೇ ಸತ್ತೋಗ್ತಾನೆ. ಅದ್ನ ನೋಡ್ತಿದ್ದ ಚಳಿಯನ್ಗೆ ಗೋವಿಂದ ನೆನಪಾಗಿ ಜೋರಾಗಿ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾನೆ. ಅದೇ ದಿನ ಸಿಎಂ ಪಾರ್ಟಿ ಆಫೀಸ್ ಹತ್ರ ಹಿಂದಿ ವಾರ ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ದುರೈ ಕುಂಡ್ಕೊಂಡೆ ಅವನ ಗ್ಯಾಂಗ್ ಜೊತೆ ಬರ್ತಾನೆ. ಸ್ಟೂಡೆಂಟ್ ಗ್ಯಾಂಗ್ ಅಲ್ಲಿಗೆ ಬಂದಿರೋದು ಗೊತ್ತಾಗಿ ಮದ್ರಾಸಿಂದ ತಿರು ಕೂಡ ಪಾರ್ಟಿ ಆಫೀಸ್ ಕಡೆ ಬರ್ತಾ ಇರ್ತಾನೆ. ಅವತ್ತು ಅಲ್ಲಿ ದುರೈ ಕಪ್ಪು ಬಾವುಟ ಆರಿಸ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಎಲ್ಲೂ ಅವರಿಗೆ ಕಪ್ಪು ಬಟ್ಟೆ ಸಿಗದ ಹಾಗೆ ಮಾಡಿರ್ತಾರೆ. ಅವಾಗ ಆಫೀಸ್ ಆಪೋಸಿಟ್ ಅಲ್ಲಿದ್ದ ಬ್ಯಾಂಕ್ ಮೇಲೆ ಹೋಗಿ ಫ್ಯಾನ್ ಆನ್ ಮಾಡಿ ಕಾರ್ಬನ್ ಪೇಪರ್ ನ ಎಸೆದು ತಮಿಳು ಭಾಷೆಗೆ ಜಯವಾಗಲಿ ಅಂತ ಕೂಗ್ತಾರೆ. ಪೊಲೀಸರೆಲ್ಲ ದುರೈ ಮತ್ತೆ ಗ್ಯಾಂಗ್ ನ ಹಿಡಿಯೋಕೆ ಹೋಗ್ತಾರೆ. ದುರೈನ ಹಿಡ್ಕೊಂಡು ಇನ್ನೇನು ಬಾಟಲಿಯಲ್ಲಿ ದುರೈಗೆ ಹೊಡಿಬೇಕು. ಅವಾಗ ಅಲ್ಲಿಗೆ ಚಳಿಯನ್ ಬಂದು ಬಾಟಲಿಗೆ ಬೆಂಕಿ ಹಚ್ಚಿ ಎಸಿತಾನೆ. ಅದೇ ಸೇಮ್ ಕೆಮಿಕಲ್ ನ ಟ್ರೈನ್ ಸುಟ್ಟು ಹಾಕುವಾಗಲೂ ಯೂಸ್ ಮಾಡಿರ್ತಾನೆ. ಇವಾಗ ಅಲ್ಲೂ ಅದೇ ಕೆಮಿಕಲ್ ನ ಯೂಸ್ ಮಾಡಿ ಎಲ್ಲಾ ಕಡೆ ಬೆಂಕಿ ಹಾಕಿ ದುರೈ, ರತ್ನ ಮತ್ತೆ ದುರೈ ಗ್ಯಾಂಗ್ ನ ಎಸ್ಕೇಪ್ ಮಾಡಿಸಿ ಕಾಲೇಜ್ಗೆ ಹೋಗಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ತಿರು ಅಲ್ಲಿಗೆ ಬರ್ತಾನೆ. ಅವನು ಬೆಂಕಿ ಹಚ್ಚಿರೋ ಬಾಟಲಿ ಸ್ಮೆಲ್ ಮಾಡಿ ಪುರಾಣನೂರು ಗ್ಯಾಂಗ್ ವಾಪಸ್ ಬಂದಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಇವಾಗ ಚಳಿಯನ್ ಕೂಡ ಹಿಂದಿ ವಿರುದ್ಧ ಮತ್ತೆ ಹೋರಾಡೋಕೆ ಶುರು ಮಾಡ್ತಾನೆ. ಇವಾಗ ಪೊಲೀಸರು ಯಾರು ಸಿಕ್ಕಿಲ್ಲ ಅಂತ ಇಬ್ಬರು ಕಾಲೇಜ್ ಹುಡುಗರನ್ನ ಎನ್ಕೌಂಟರ್ ಮಾಡಿರ್ತಾರೆ. ಆ ವಿಷಯ ದೊರೆಗೆ ಗೊತ್ತಾಗಿ ರಿಪಬ್ಲಿಕ್ ಡೇ ದಿನಾನೇ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಅನ್ಕೋತಾನೆ. ತಿರುಗೂ ಅದೇ ಬೇಕಾಗಿರುತ್ತೆ. ಅವತ್ತು ಲೀಗಲ್ ಆಗಿ ಪ್ರೊಟೆಸ್ಟ್ ಮಾಡೋಕೆ ಅವಕಾಶ ಇರಲ್ಲ. ಅವತ್ತು ಪ್ರೊಟೆಸ್ಟ್ ಮಾಡಿದ್ರೆ ಯಾರನ್ನ ಬೇಕಾದ್ರೂ ಎನ್ಕೌಂಟರ್ ಮಾಡ್ಬೋದಿರುತ್ತೆ. ಚಳಿಯನ್ಗೆ ಇದು ಗೊತ್ತಾಗಿ ದುರೈಗೆ 26ನೇ ತಾರೀಕು ಏನು ಮಾಡೋದ್ ಬೇಡ, 27ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳ್ತಾನೆ. ಸ್ಟೂಡೆಂಟ್ ಪ್ರೊಟೆಸ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ತಿರುಗೆ ಗೊತ್ತಾಗುತ್ತೆ. 27ನೇ ತಾರೀಕು ಶೂಟಿಂಗ್ ಆರ್ಡರ್ ತಗೋಬೇಕು ಅಂತ ತಿರು ಡಿಸೈಡ್ ಮಾಡ್ತಾನೆ. ಆದ್ರೆ ಸಿಎಂ ಇವಾಗ ತಿರು ಜೊತೆ ಮಾತಾಡ್ತಾನೂ ಇರಲ್ಲ. ಅದಕ್ಕೆ ತಿರು ರತ್ನ ತಂದೆ ಮತ್ತೆ ರತ್ನಾನ ಕರೆಸಿ ರತ್ನ ದುರೈಗೆ ಅವಳ ಮನೆಯಿಂದ ಕಾಲ್ ಮಾಡಿರೋ ವಿಷಯ ಹೇಳಿ ರತ್ನಾನ ಅರೆಸ್ಟ್ ಮಾಡಬಾರ್ದು ಅಂದ್ರೆ ಚಿದಂಬರಲ್ಲಿ 144 ಸೆಕ್ಷನ್ ಜಾರಿ ಮಾಡಿಸೋಕೆ ಹೇಳ್ತಾನೆ. MP ಭಾಸ್ಕರ್ ರಾವ್ಗೆ ಬೇರೆ ದಾರಿ ಇಲ್ಲದೆ ಸಿಎಂಗೆ ಕಾಲ್ ಮಾಡಿ 27ನೇ ತಾರೀಕು ಕೇಂದ್ರ ಸರ್ಕಾರದ ಜಾಗಗಳಿಗೆ ಬೆಂಕಿ ಇಡ್ತಾರಂತೆ, 144 ಸೆಕ್ಷನ್ ಜಾರಿ ಮಾಡಿ ಅಂತ ಹೇಳ್ತಾನೆ. ಸಿಎಂ ಸರಿ ಅಂತಾನೆ. 27ನೇ ತಾರೀಕು ಬರುತ್ತೆ. ಚಳಿಯನ್ ಪ್ರೊಟೆಸ್ಟ್ಗೆ ಪರ್ಮಿಷನ್ ತರೋಕೆ ಹೋಗ್ತಾನೆ. ಆದ್ರೆ ಟೈಮ್ ಆದ್ರೂ ಪರ್ಮಿಷನ್ ಕೊಡ್ತಾ ಇರಲ್ಲ. ಈ ಕಡೆ ದುರೈ ಪ್ರೊಟೆಸ್ಟ್ ಶುರು ಮಾಡೇ ಬಿಡ್ತಾನೆ. ರತ್ನ ಅವಳ ಮನೆಗೆ ಹೋಗಿ ದುರೈನ ಕಾಂಟ್ಯಾಕ್ಟ್ ಮಾಡೋಕೆ ಅವಳ ಹತ್ರ ಇರೋ ಯಾವ್ದೋ ಡಿವೈಸ್ ನ ರೆಡಿ ಮಾಡ್ತಾ ಇರ್ತಾಳೆ. ಚಳಿಯನ್ಗೆ ಚಿದಂಬರಲ್ಲಿ 144 ಸೆಕ್ಷನ್ ಜಾರಿ ಆಗಿದೆ ಅಂತ ಗೊತ್ತಾಗಿ ಪ್ರೊಟೆಸ್ಟ್ ನಿಲ್ಸೋಕೆ ಬರ್ತಾನೆ. ಪ್ರೊಟೆಸ್ಟ್ ಮಾಡ್ತಾ ಬರ್ತಿದ್ದ ದುರೈ ಟೀಮ್ ಮೇಲೆ ಲಾಠಿ ಚಾರ್ಜ್ ಮಾಡಿ ಸ್ನೈಪರ್ ಇಂದ ದುರೈಗೆ ಶೂಟ್ ಮಾಡ್ಬಿಡ್ತಾರೆ. ಅಲ್ಲಿಗೆ ಬಂದ ಚಳಿಯನ್ ದುರೈನ ಕಾಪಾಡೋಕೆ ಹೋಗ್ತಾನೆ. ಆದ್ರೆ ತಿರು ಕೈಲಿ ಸಿಕ್ಕಿ ಬೀಳ್ತಾನೆ. ಚಳಿಯನ್ನ ಅರೆಸ್ಟ್ ಮಾಡ್ತಾರೆ. ತಿರು ಸಬಾರ್ಡಿನೇಟ್ ಗೌರಿ ದುರೈನ ಆಸ್ಪತ್ರೆಗೆ ಸೇರಿಸೋಣ ಅಂದ್ರೆ ತಿರು ದುರೈನ ಮೋರಿ ಒಳಗೆ ತಳ್ಳಿ ಅಲ್ಲೇ ಸಾಯ್ಲಿ ಅಂತ ಹೇಳ್ತಾನೆ. ಈ ಕಡೆ ಪಾರ್ಲಿಮೆಂಟ್ ಅಲ್ಲಿ ಚಿದಂಬರಂ ಅಲ್ಲಿ ನಡೆದ ಘಟನೆ ಬಗ್ಗೆ ಭಾರಿ ಚರ್ಚೆ ಶುರು ಆಗುತ್ತೆ. ಈ ಕಡೆ ತಿರು ಚಳಿಯನ್ಗೆ ಚೆನ್ನಾಗಿ ಹೊಡೆದು ದುರೈ ಸತ್ತಿರೋ ವಿಷಯನ ಹೇಳ್ತಾನೆ. ಜೊತೆಗೆ ಚಳಿಯನ್ಗೆ ಹಿಂಸೆ ಮಾಡ್ತಾ ಅವನ್ ಜೊತೆ ಇರೋರ ಹೆಸರು ಬಾಯ್ ಬಿಡ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಚಳಿಯನ್ ಬಾಯ್ ಬಿಡಲ್ಲ. ತಿರು ಅಲ್ಲಿಂದ ಹೋದ್ಮೇಲೆ ತಿರು ಸಬಾರ್ಡಿನೇಟ್ ಒಬ್ಬ ಚಳಿಯನ್ ಹತ್ರ ಬಂದು ಚಳಿಯನ್ನ ಬಿಡಿಸಿ ಒಂದು ನಿಜ ಹೇಳ್ತಾನೆ. ಅದೇನೆಂದ್ರೆ 6 ವರ್ಷದ ಹಿಂದೆ ಚಳಿಯನ್ ಟ್ರೈನ್ಗೆ ಬೆಂಕಿ ಹಚ್ಚಿದ್ದಾಗ ಈ ತಿರು ಓಡೋಗ್ತಿದ್ದ ಒಬ್ಬ ಹುಡುಗನಿಗೆ ಶೂಟ್ ಮಾಡೋಕೆ ಹೋಗ್ತಾ ಇರ್ತಾನೆ. ಅದ್ನ ಗೋವಿಂದ್ ತಪ್ಪಿಸ್ತಾನೆ. ಆದ್ರೆ ತಿರು ಕೈಲಿ ತಗಲಾಕೊಳ್ತಾನೆ. ತಿರು ಅವನ್ ಜೊತೆ ಇರೋರ ಹೆಸರು ಕೇಳಿದಾಗ ಗೋವಿಂದ ಬೆಂಕಿಗೆ ಹಾರಿ ಪ್ರಾಣ ಬಿಟ್ಟಿರ್ತಾನೆ. ಇದ್ನ ತಿರು ಸಬಾರ್ಡಿನೇಟ್ ನೋಡಿರ್ತಾನೆ. ಇವಾಗ ಅವನು ಅದನ್ನ ಚಳಿಯನ್ಗೆ ಹೇಳಿ ಚಳಿಯನ್ ಬಿಡಿಸಿ ಅಲ್ಲಿಂದ ಕಳಿಸಿ ಚಳಿಯನ್ ಚಾಕು ಅಲ್ಲಿ ಚುಚ್ಚಿ ಎಸ್ಕೇಪ್ ಆದ ಅಂತ ತಿರುಗೆ ಹೇಳ್ತಾನೆ. ಆದ್ರೆ ತಿರು ಅವನ ಸಬಾರ್ಡಿನೇಟ್ ನ ಸಾಯಿಸೇ ಬಿಡ್ತಾನೆ. ಇವಾಗ ಚಳಿಯನ್ನ ಹುಡುಕೋಕೆ ಶುರು ಮಾಡ್ತಾರೆ. ಎಲ್ಲೂ ಚಳಿಯನ್ ಸಿಗಲ್ಲ. ಚಳಿಯನ್ಗೆ ಅವನ ಜೊತೆ ಕೆಲಸ ಮಾಡ್ತಿದ್ದ ಆ ಹಿಂದಿ ವಾಲಾನೆ ಜಾಗ ಕೊಟ್ಟು ಬ್ಯಾಂಡೇಜ್ ಎಲ್ಲ ಹಾಕ್ತಾನೆ. ಚಳಿಯನ್ ಡೈರೆಕ್ಟ್ ಡೆಲ್ಲಿಗೆ ಹೋಗ್ತಾನೆ. ಅಲ್ಲಿರೋ ಪುರಾಣನೂರು ಪಡೆ ಜೊತೆ ಸೇರಿ ಅಲ್ಲಿರೋ ಕೆಲವು ಬಸ್ಗಳ ಮೇಲೆ ತಮಿಳಿನಲ್ಲಿ ಹಿಂದಿಗೆ ಜಯವಾಗಲಿ ಅಂತ ಬರೀತಾನೆ. ಆದ್ರೆ ತಮಿಳು ಅರ್ಥ ಆಗದ ಹಿಂದಿ ವಾಲಾಗಳು ಗಲಾಟೆ ಶುರು ಮಾಡಿ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾರೆ. ಅದೇ ರೋಡಲ್ಲಿ PM ಇಂದಿರಾ ಗಾಂಧಿ ಬರ್ತಾ ಇರ್ತಾಳೆ.
ಚೆಳಿಯನ್ ಇಂದಿರಾ ಗಾಂಧಿಗೆ ಹೇಗೆ ಹಿಂದಿಯವರು ತಮಿಳು ನೋಡಿ ಗಲಾಟೆ ಮಾಡ್ತಾ ಇದ್ದಾರೋ ಆದ್ರೆ ತಮಿಳರು ಹಿಂದಿ ಕಲಿಯೋಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಅದನ್ನ ಕೇಳಿ ಇಂದಿರಾ ಗಾಂಧಿ ಚೆಳಿಯನ್ ಟೀಮ್ ನ ಕರ್ಕೊಂಡೋಗಿ ಮಾತಾಡ್ತಾಳೆ. ಅವಳು ಇನ್ನೊಂದು ವಾರದಲ್ಲಿ ಕೊಯಂಬತ್ತೂರ್ಗೆ ಬರ್ತಾ ಇರ್ತಾಳೆ. ಅದಕ್ಕೆ ಹಿಂದಿ ಬೇಡ ಅಂತ ಹೇಳೋ ಜನರ ಸೈನ್ ತಗೊಂಡ್ ಬನ್ನಿ, 75% ಗಿಂತ ಹೆಚ್ಚು ಜನ ಹಿಂದಿ ಬೇಡ ಅಂದ್ರೆ ಹಿಂದಿನ ಕೈ ಬಿಡ್ತೀವಿ ಅಂತ ಹೇಳ್ತಾಳೆ. ಚೆಳಿಯನ್ ಸರಿ ಅಂತ ಹೇಳಿ ಅವನ್ ಟೀಮ್ ಜೊತೆ ವಾಪಸ್ ಬಂದು ಎಲ್ಲಾ ಪುರನಾನೂರು ಪಡೆಗೆ ಮನಿ ಆರ್ಡರ್ ಮಾಡ್ತಾನೆ. ಎಲ್ಲಾ ಕಡೆ ಸೈನ್ ಮಾಡಿಸಿ ವ್ಯಾನ್ಗೆ ತುಂಬ್ತಾ ಇರ್ತಾರೆ. ಇವಾಗ ತಿರೋ ಆ ಮನಿ ಆರ್ಡರ್ ಎಲ್ಲ ಟ್ರ್ಯಾಕ್ ಮಾಡ್ತಾನೆ. ಆ ಮನಿ ಆರ್ಡರ್ ಎಲ್ಲ ಹೋಗಿರೋದು ಕೇವಲ 12 ರೂಪಾಯಿ 2 ಪೈಸೆ, ಅಂದ್ರೆ ಫೆಬ್ರವರಿ 12ನೇ ತಾರೀಕು ಅಂತ ಅರ್ಥ. ಅದ್ರಲ್ಲಿ ಕಳಿಸೋ ದುಡ್ಡೇ ಪುರನಾನೂರು ಪಡೆ ಮೀಟ್ ಮಾಡೋ ಡೇಟ್ ಆಗಿರುತ್ತೆ. ಜೊತೆಗೆ ಆ ಮನಿ ಆರ್ಡರ್ ಅಲ್ಲಿ ಬ್ರಾಹ್ಮಿಯಲ್ಲಿ ಏನನ್ನೋ ಬರ್ದಿರ್ತಾರೆ. ಅದು ಕೂಡ ತಿರುಗೆ ಗೊತ್ತಾಗಿರುತ್ತೆ. ಅದ್ರ ಪ್ರಕಾರ ಎಲ್ಲರೂ ಸೈನ್ ಮಾಡಿಸಿ ಎಲ್ಲ ಸೈನ್ ಮಾಡಿಸಿರೋ ಪೇಪರ್ ವ್ಯಾನ್ ಅಲ್ಲಿ ಹಾಕೊಂಡು ಪೊಲ್ಲಚ್ಚಿಗೆ ತರೋದು. ಅಲ್ಲಿ ಎಲ್ಲ ಸ್ಟೇಟ್ ಅವರು ಮೀಟ್ ಆಗಿ ಅಲ್ಲಿಂದ ಕೊಯಂಬತ್ತೂರ್ಗೆ ಹೋಗೋದು. ಇದು ಚೆಳಿಯನ್ ಪ್ಲಾನ್ ಆಗಿರುತ್ತೆ. ಆದ್ರೆ ಇದನ್ನ ತಿರು ಕಂಡಿಡಿದು ಸಿಎಂಗೆ ಹೇಳ್ತಾನೆ. ಆ ಪೇಪರ್ಸ್ ಕೊಯಂಬತ್ತೂರ್ಗೆ ತಲುಪಬಾರ್ದು ಅಂದ್ರೆ ಪೊಲ್ಲಾಚಿಯಲ್ಲೇ ಎಲ್ರನ್ನು ಕೊಂದು ಇಡೀ ಊರನ್ನೇ ಮುಚ್ಚಾಕ್ಬೇಕು ಅಂತ ಸಿಎಂಗೆ ಹೇಳ್ತಾನೆ. ಸಿಎಂ ಅದಕ್ಕೆ ತಿರು ಕೇಳಿದ ಹಾಗೆ ಬೇರೆ ರಾಜ್ಯದ ಒಂದು ಸ್ಪೆಷಲ್ ಫೋರ್ಸ್ ಜೊತೆಗೆ ಮಿಲಿಟರಿ ಫೋರ್ಸ್ ಕೂಡ ಕೊಡ್ತಾನೆ. ಈ ಕಡೆ ಚೆಳಿಯನ್ ಅವನ ಪಡೆ ಜೊತೆ ಪೊಲ್ಲಾಚಿ ಊರಿಗೆ ಬಂದು ಅವನ ಫ್ರೆಂಡ್ ಗೋಡೌನ್ ಅಲ್ಲಿ ಇರ್ತಾರೆ. ಆದ್ರೆ ಅಲ್ಲಿಗೆ ಬೇರೆ ಸ್ಟೇಟ್ ಇಂದ ಯಾರು ಬಂದಿರಲ್ಲ. ಅಲ್ಲಿ ರತ್ನ ಚೆಳಿಯನ್ಗೆ ಅವಳ ಹತ್ರ ಇರೋ ಡಿವೈಸ್ ಇಂದ ನ್ಯಾಷನಲ್ ರೇಡಿಯೋನ ಹ್ಯಾಕ್ ಮಾಡಿ ಮಾತಾಡಿದ್ರೆ ಎಲ್ಲಾ ರೇಡಿಯೋ ಅಲ್ಲಿ ಅವ್ರು ಮಾತಾಡೋದು ಮಾತ್ರ ಕೇಳಿಸುತ್ತೆ ಅಂತಾಳೆ. ಆದ್ರೆ ಚೆಳಿಯನ್ ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ. ಅವಾಗ ಅದೇ ಟೈಮ್ಗೆ ಅಲ್ಲಿಗೆ ಆಂಧ್ರದಿಂದ ಮೈಕಲ್ ರೆಡ್ಡಿ ಬರ್ತಾನೆ. ಕರ್ನಾಟಕದಿಂದ ಧನಂಜಯ್ ಅವರು ಇದ್ರಲ್ಲಿ ಶರೀಫ್ ಅನ್ನೋ ಪಾತ್ರ ಮಾಡಿದ್ದಾರೆ. ಶರೀಫ್ ಬರ್ತಾನೆ. ಆದ್ರೆ ಕೇರಳ ಇಂದ ಚಾಕೋ ಅನ್ನೋ ವ್ಯಕ್ತಿ ಬಂದಿರಲ್ಲ. ಇವಾಗ ಬಂದಿರೋ ಅಷ್ಟು ಜನನೇ ಹೋಗಿ ಪಿಎಂಗೆ ಸೈನ್ ಹಾಕಿರೋ ಪೇಪರ್ಸ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಆದ್ರೆ ಊರಿಗೆ ತಿರು ಪೊಲೀಸ್ ಫೋರ್ಸ್ ಜೊತೆ ಎಂಟ್ರಿ ಕೊಟ್ಟು ಚೆಳಿಯನ್ ಗ್ಯಾಂಗ್ ಬಗ್ಗೆ ಯಾರು ಬಾಯಿ ಬಿಡ್ತಿಲ್ಲ ಅಂತ ಸಿಗ್ದೋರ್ನೆಲ್ಲ ಸಾಯಿಸ್ತಾ ಇರ್ತಾನೆ. ಈ ಕಡೆ ಎಲ್ರು ಎಸ್ಕೇಪ್ ಆಗೋಕೆ ಒಂದು ಟನಲ್ ಯೂಸ್ ಮಾಡ್ಕೊಂಡು ಈಚೆ ಹೋಗ್ತಾರೆ. ಆದ್ರೆ ಚೆಳಿಯನ್ ಮಾತ್ರ ವ್ಯಾನ್ ಜೊತೆ ಬಂದು ತಿರುಗೆ ಸರೆಂಡರ್ ಆಗ್ತಾನೆ. ವ್ಯಾನ್ ಅಲ್ಲಿದ್ದ ಪೇಪರ್ಸ್ಗೆ ಬೆಂಕಿ ಇಡ್ತಾರೆ. ಆದ್ರೆ ಅದೆಲ್ಲ ಖಾಲಿ ಪೇಪರ್ಸ್ ಆಗಿರುತ್ತೆ. ನಿಜವಾದ ಪೇಪರ್ಸ್ ಎಲ್ಲ ಟ್ರೈನ್ ಅಲ್ಲಿ ಕೊಯಂಬತ್ತೂರ್ಗೆ ಹೋಗ್ತಾ ಇರುತ್ತೆ. ತಿರು ಆರ್ಮಿ ಮೇಜರ್ಗೆ ಊರ್ನೆಲ್ಲ ನಾಶ ಮಾಡೋಕೆ ಹೇಳಿ ಟ್ರೈನ್ ಸ್ಟಾಪ್ ಮಾಡೋಕೆ ಹೋಗ್ತಾನೆ. ಈ ಕಡೆ ಮೈಕಲ್ ರೆಡ್ಡಿ ಶರೀಫ್ ಎಲ್ಲಾ ಸ್ಟೂಡೆಂಟ್ಸ್ ಹೋಗ್ತಿದ್ದ ಲಾರಿ ನಿಲ್ಸೋಕೆ ಪೊಲೀಸರು ನಿಂತಿರ್ತಾರೆ. ಮೈಕಲ್ ರೆಡ್ಡಿ ಲಾರಿಯಿಂದ ಜಂಪ್ ಮಾಡಿ ಪೊಲೀಸರನ್ನ ದೂರ ಕರ್ಕೊಂಡು ಹೋಗ್ತಾನೆ. ಆದ್ರೆ ಗುಂಡೇಟಿಗೆ ಬಲಿ ಆಗ್ತಾನೆ. ಈ ಕಡೆ ರತ್ನ ಸ್ಟೂಡೆಂಟ್ಸ್ ಜೊತೆ ಕೊಯಂಬತ್ತೂರ್ಗೆ ಹೋಗದೆ ಚೆಳಿಯನ್ ಫ್ರೆಂಡ್ ಜೊತೆ ಒಂದು ಟವರ್ ಹತ್ತಿ ಅವಳ ಡಿವೈಸ್ ಇಂದ ರೇಡಿಯೋ ಸಿಗ್ನಲ್ ಹ್ಯಾಕ್ ಮಾಡಿ ಮಾತಾಡೋಕೆ ಶುರು ಮಾಡ್ತಾಳೆ. ಮೊದಲಿಗೆ ಮೈಕಲ್ಲಿ ಮಾತಾಡೋಕೆ ಭಯ ಆಗುತ್ತೆ. ಆದ್ರೆ ಸತ್ತು ಬಿದ್ದಿರೋ ಜನರನ್ನ ನೋಡಿ ಧೈರ್ಯ ತಗೊಂಡು ಅಲ್ಲಿ ನಡೀತಾ ಇರೋ ವಿಷಯನ ಮೈಕಲ್ಲಿ ಹೇಳಿ ಎಲ್ರಿಗೂ ಕೊಯಂಬತ್ತೂರ್ ರೈಲ್ವೆ ಸ್ಟೇಷನ್ಗೆ ಬರೋಕೆ ಹೇಳ್ತಾಳೆ. ಈ ಕಡೆ ಪಿಎಂ ಯಾವ ಸ್ಟೂಡೆಂಟ್ಸ್ ಬಂದಿಲ್ಲ ಅಂತ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ಅವಾಗ ಭಾಸ್ಕರ್ ರಾವ್ ಅಲ್ಲೇ ಸಿಎಂಗೆ ಅವನ್ ರೆಸಿಗ್ನೇಷನ್ ಲೆಟರ್ ಕೊಟ್ಟು 2 ಗಂಟೆ ಇದೆಯಲ್ಲ ವೇಟ್ ಮಾಡಿ ಅಂತ ಪಿಎಂ ನ ರಿಕ್ವೆಸ್ಟ್ ಮಾಡ್ಕೋತಾನೆ. ಪಿಎಂ ಸರಿ ಅಂತಾರೆ. ಈ ಕಡೆ ತಿರು ಮಿಲಿಟರಿ ಅವರಿಗೆ ಟ್ರೈನ್ ನ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳ್ತಾನೆ. ಆದ್ರೆ ಮಿಲಿಟರಿ ಅವರು ಕೂಡ ಕೆಲವು ಸೈನ್ ಆಗಿರೋ ಪೇಪರ್ ಬಂಡಲ್ ನ ಟ್ರೈನ್ಗೆ ಹಾಕ್ತಾರೆ ಹೊರತು ಟ್ರೈನ್ ನ ಸ್ಟಾಪ್ ಮಾಡಲ್ಲ. ಯಾಕಂದ್ರೆ ಆ ಟೀಮ್ ಮೇಜರ್ ಬೇರೆ ಯಾರು ಅಲ್ಲ, ಕೇರಳದ ಪುರನಾನೂರು ಪಡೆಯ ಲೀಡರ್ ಚಾಕೋ. ಇವಾಗ ತಿರು ಅವನೇ ಪೇಪರ್ಸ್ಗೆ ಬೆಂಕಿ ಇಡೋಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಚೆಳಿಯನ್ ಬಂದು ತಿರುನ ನಿಲ್ಲಿಸ್ತಾನೆ. ಇಬ್ರು ಫೈಟ್ ಮಾಡ್ತಾರೆ. ಈ ಕಡೆ ಪಿಎಂ 2 ಗಂಟೆ ವೇಟ್ ಮಾಡಿದ್ರು ಯಾರು ಬರ್ಲಿಲ್ಲ ಅಂತ ಟ್ರೈನ್ ಸ್ಟೇಷನ್ಗೆ ಬಂದು ಟ್ರೈನ್ಗೆ ವೇಟ್ ಮಾಡ್ತಾ ಇರ್ತಾರೆ. ತಿರು ಮತ್ತೆ ಚೆಳಿಯನ್ ಫೈಟ್ ಮಾಡ್ತಾ ತಿರುಗೆ ಬೆಂಕಿ ಹಚ್ಕೊಂಡು ಇಂಜಿನ್ ಪೂರ್ತಿ ಬೆಂಕಿ ಹಚ್ಕೊಳ್ಳುತ್ತೆ. ಇಂಜಿನ್ ಇಂದ ಬೋಗಿನ ಚೆಳಿಯನ್ ಬೇರೆ ಬೇರೆ ಮಾಡ್ತಾನೆ. ಇಂಜಿನ್ ಮತ್ತೆ ಬೋಗಿ 2 ಸ್ಟೇಷನ್ಗೆ ಬಂದು ನಿಂತ್ಕೊಳ್ತವೆ. ಅಲ್ಲಿಗೆ ಆಲ್ರೆಡಿ ಎಲ್ಲಾ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಅವರು ಸೈನ್ ಹಾಕಿರೋ ಎಲ್ಲಾ ಪೇಪರ್ಸ್ ತೋರಿಸ್ತಾರೆ. ಗೌರಿ ತಿರು ಸಾಯೋ ಸ್ಥಿತಿಯಲ್ಲಿ ಇರೋದು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ಕೋತಾಳೆ. ಆದ್ರೆ ತಿರುನೇ ಬೇಡ, ಇವಾಗ ಎಲ್ರು ನನ್ನ ನಿಯತ್ತನ್ನ ನಂಬ್ತಾರೆ ಅಲ್ವಾ ಅಂತ ಹೇಳಿ ಸತ್ತೋಗ್ತಾನೆ. ಅಂದ್ರೆ ಅವನ ಹೆಡ್ ಆಫೀಸರ್ ಪುರನಾನೂರು ಪಡೆ ಎಸ್ಕೇಪ್ ಆಗೋಕೆ ತಿರುನೇ ಕಾರಣ ಅಂತ ಹೇಳಿರ್ತಾನಲ್ಲ, ಅದಕ್ಕೆ ತಿರು ಇಷ್ಟೆಲ್ಲ ಮಾಡಿರ್ತಾನೆ. ಚೆಳಿಯನ್ಗೆ ಅಷ್ಟೇನು ಏಟಾಗಿರಲ್ಲ. ಅವನು ಬಂದು ಪಿಎಂ ಜೊತೆ ಮಾತಾಡ್ತಾನೆ. ಅವಾಗ ರೇಡಿಯೋ ಅಲ್ಲಿ ರತ್ನ ಮಾತಾಡ್ತಾ ಇರೋದು ಕೇಳಿಸುತ್ತೆ. ರೇಡಿಯೋ ಹಿಡ್ಕೊಂಡು ತುಂಬಾ ಜನ ಸ್ಟೇಷನ್ಗೆ ಬರ್ತಾರೆ. ಇದನ್ನೆಲ್ಲ ನೋಡಿ ಪಿಎಂ ಕಡೆಗೆ ಯಾವ ಸ್ಟೇಟ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಇರಬೇಕು ಅಂತ ಆ ಸ್ಟೇಟ್ ನ ಜನ ತೀರ್ಮಾನ ಮಾಡ್ತಾರೆ. ಹಿಂದಿ ಕಡ್ಡಾಯ ಅಲ್ಲ ಅಂತ ಹೇಳ್ತಾರೆ. ರಾಜ್ಯಸಭೆಯಲ್ಲಿ ಕೂಡ ಕೇವಲ ತಮಿಳು ಮತ್ತೆ ಇಂಗ್ಲಿಷ್ ಮಾತ್ರ ಬಳಸಬೇಕು ಅಂತ ಬಿಲ್ ಪಾಸ್ ಮಾಡ್ತಾರೆ. ಆದ್ರಿಂದ ತಮಿಳುನಾಡಲ್ಲಿ ಹಿಂದಿಗೂ ಕೇವಲ ತಮಿಳು ಮತ್ತೆ ಇಂಗ್ಲಿಷ್ ನ ಮಾತ್ರ ಬಳಸ್ತಾ ಇರೋದು. ಆದ್ರೆ ವಿಪರ್ಯಾಸ ಅಂದ್ರೆ ಕರ್ನಾಟಕದಲ್ಲಿ ಇನ್ನು ಆ ಹಿಂದಿಯನ್ನ ಬಿಟ್ಟಿಲ್ಲ. ಇವಾಗ್ಲೂ ತ್ರಿಭಾಷಾ ಸೂತ್ರನೇ ಪಾಲನೆ ಮಾಡ್ತಾ ಇದ್ದಾರೆ. ಇದರಿಂದ ಬ್ಯಾಂಗ್ಳೂರ್ ಅಂತೂ ಹಿಂದಿಮಯ ಆಗ್ತಾ ಇದೆ. ಸೊ ಇದಾಗಿತ್ತು ಪರಾಶಕ್ತಿ ಮೂವಿಯ ಎಕ್ಸ್ಪ್ಲನೇಷನ್.
ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.